ಹಾಯ್ ಗಾಯ್ಸ್, ಇದು ನನ್ನ ಮೊದಲನೇ ಲಾಕ್ಸು. ನಾನು ಬಂದ್ಬಿಟ್ಟು ನಮ್ ತಮ್ಮ ರಾಖಿ ಜೊತೆ ಇದ್ದೀನಿ. ಏರಿಯಾ ಬಂದ್ಬಿಟ್ಟು ಯಾವ್ದು ಅಂದ್ರೆ ಯಶವಂತಪುರ್. ಇದು ನನ್ನ ಫಸ್ಟ್ ಲಾಗ್ ಮಾಡ್ತಾ ಇದ್ದೀನಿ. ಇಷ್ಟ ದಿನದಿಂದ ಏನ್ ಸಪೋರ್ಟ್ ಮಾಡಿದ್ರು ಅದ್ರ ಡಬಲ್ ಸಪೋರ್ಟ್ ನನಗೆ ಬೇಕು. ಹಾಯ್ ಗಾಯ್ಸ್, ನಾನು ನಿಮ್ಮ ಪವರ್ ಸ್ಟಾರ್ ಯಶ್ ಮಾತಾಡ್ತಾ ಇರೋದು. ಐ ಮೀನ್ ಇಷ್ಟ ದಿನದಿಂದ ವಿಡಿಯೋಗಳು ಮಾಡ್ತಿದ್ದೆ. ಆಮೇಲೆ ನಂದು ಆದಷ್ಟು ಯಾವ್ದು ವಿಡಿಯೋಗಳು ಚೆನ್ನಾಗಿ ಓಡಿಲ್ಲ. ಮುಂಚೆ ಓಡಿತ್ತು, ಬಟ್ ಈಗಿನ ಇದರಲ್ಲಿ ಓಡ್ತಾ ಇಲ್ಲ. ಆಮೇಲೆ ಬಂದ್ಬಿಟ್ಟು ವಿಡಿಯೋಗಳು ಮಾಡಕ್ಕೆ ತುಂಬಾ ಬೇಜಾರಾಗ್ಬಿಟ್ಟೈತೆ. ಈಗ ಯಾರು ತಾನೇ ಮಾಡ್ತಾರೆ, ನೀವೇ ಯೋಚನೆ ಮಾಡಿ. ಈಗ ಏನಾದ್ರೂ ಸಪೋರ್ಟ್ ಇರಬೇಕು, ಇಲ್ಲಾಂದ್ರೆ ಸಪೋರ್ಟ್ ಮಾಡೋ ಅಂತ ಕಂಟೆಂಟ್ಗಳು ಯಾವ ತರ ಕಂಟೆಂಟ್ಗಳು ಬೇಕು ಆ ತರ ಹೇಳಿದ್ರು ನಾನು ಆ ಕಂಟೆಂಟ್ಗಳ್ನು ಕ್ರಿಯೇಟ್ ಮಾಡ್ತೀನಿ. ಆಮೇಲೆ ಬಂದ್ಬಿಟ್ಟು ರೀಸೆಂಟ್ ಆಗಿ ಒಂದ್ 2-3 ದಿನದಿಂದ ತುಂಬಾ ಮೂಡ್ ಆಫ್ ಆಗೋಗ್ಬಿಟ್ಟಿದೆ. ಏನಕ್ಕೆ ಅಂದ್ರೆ ರೀಸೆಂಟ್ ಆಗಿ ಒಬ್ರು ಬಂದು ನನಗೆ ಫ್ರೆಂಡ್ ಆದ್ರು, ಬಟ್ ಅವರು ಯಾವ ರೀಸನ್ಗೋ ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಬಟ್ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿ ಎರಡೇ ದಿನದಲ್ಲಿ ಆ ರೇಂಜಿಗೆ ಫ್ರೆಂಡ್ಶಿಪ್ ಬೆಳೆದು ಈಗ ಅವ್ರು ನನ್ನ ನಂಬರ್ನ ಬ್ಲಾಕ್ ಮಾಡಿದ್ದಾರೆ. ಅದೇನಕ್ಕೂ ಅಂತ ನನಗೆ ರೀಸನ್ ಗೊತ್ತಿಲ್ಲ. ಆ ರೀಸನ್ ಏನು ಅಂತ ಅವರೇ ಹೇಳಬೇಕು. ಬಟ್ ಯಾವ ನಂಬರಿಂದ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನೂ ಇಲ್ಲ. ಹಾಗಾಗಿ ನೀವು ಅಷ್ಟೇ, ಯಾರನ್ನಾದ್ರೂ ನಂಬ್ತಿದ್ದೀರಾ, ಯಾರನ್ನಾದ್ರೂ ಡಿಪೆಂಡ್ ಆಗ್ತಿದ್ದೀರಾ ಅಂತ ಅನ್ನೋಕ್ ಮುಂಚೆ 100 ಸಲ ಯೋಚನೆ ಮಾಡಿ. ಏನಕ್ಕಂದ್ರೆ ಅವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗೋದ್ರಿ ಅನ್ಕೊಳ್ಳಿ, ಡಿಪೆಂಡ್ ಆದ್ರೆ ತಿರ್ಗಾ ಮರೆಯಕ್ಕಾಗಲ್ಲ. ಫ್ರೆಂಡ್ ಆಗ್ಲಿ, ಲವ್ ಆಗ್ಲಿ, ಯಾವ್ದ್ರಲ್ಲೇ ಆಗ್ಲಿ, ನೀವು ಒಂದ್ಸಲಿ ಏನಾದ್ರೂ ನಂಬ್ತಿದ್ದೀರಾ ಅಂದ್ರೆ ಅವ್ರಿಗೆ ಏನ್ ಬೇಕಾದ್ರೂ ಆಗೋ ಚಾನ್ಸಸ್ ಇರುತ್ತೆ. ಈಗಿನ ಜನರೇಷನ್ ಅಲ್ಲಿ ನಾನ್ ನೋಡ್ತಿರಂಗೆ, ಆಮೇಲೆ ಲವ್ ಮಾಡ್ತಿರೋರೇ ಆಗ್ಲಿ, ತುಂಬಾ ಇದ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಳೋದು ಆತರ ಎಲ್ಲ ನಡೀತಿದೆ ಈಗಿನ ಜನರೇಷನ್ ಅಲ್ಲಿ. ಆತರ ಎಲ್ಲ ದಯವಿಟ್ಟು ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಗೋಸ್ಕರ ನಿಮ್ ತಂದೆ ತಾಯಿಗಳು ಇರ್ತಾರೆ, ನಿಮ್ಮನ್ನ ನಂಬ್ಕೊಂಡಿರೋ ಫ್ರೆಂಡ್ಸ್ಗಳು ಅಂತವ್ರು ಇರ್ತಾರೆ. ಸುಮ್ನೆ ಅವ್ರಗಳಿಗೆಲ್ಲ ನೀವು ನೋವು ಕೊಟ್ಬಿಟ್ಟು ಹೋಗಕ್ ಹೋಗ್ಬೇಡಿ. ಅದಕ್ಕೆ ಯಾವುದೇ ಹುಡುಗ ಆಗ್ಲಿ, ಯಾವುದೇ ಹುಡುಗಿ ಆಗ್ಲಿ ಹೇಳೋದೊಂದೇ, ಯಾರನ್ನಾದ್ರೂ ಒಬ್ರು ನಂಬ್ತಿದ್ದೀರಾ, ಅವ್ರನ್ನ ಟ್ರಸ್ಟ್ ಮಾಡ್ತಿದ್ದೀರಾ, 100 ಸಲ ಯೋಚನೆ ಮಾಡಿ. ತಿರ್ಗಾ ಅವ್ರು ಬಿಟ್ಟಾದ್ಮೇಲೆ ಆಗೋ ನೋವು ಐತಲ್ಲ, ಅದು ಮಾತ್ರ ಅದು ಯಾರಿಗೂ ಬರ್ಬಾರ್ದು. ಇಷ್ಟ ಹೇಳ್ತಾ ಇದ್ದೀನಿ. ನೋಡೋಣ, ನೆಕ್ಸ್ಟ್ ಒಳ್ಳೊಳ್ಳೆ ವಿಡಿಯೋಗಳನ್ನ, ನಾನು ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀನಿ ಇನ್ಮೇಲೆ. ನಿಮ್ಗೆ ಯಾವ ತರ ಕಂಟೆಂಟ್ ಬೇಕು ನನಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹಿಂಗೆ ಬಡವ್ರ ಮನೆ ಮಕ್ಕಳು ಬೆಳಿಬೇಕು. ಈಗ ನೀವು ಎಂತೆಂಥವ್ರಿಗೂ ಬೆಳೆಸ್ತೀರಾ. ಈಗ ಎಕ್ಸಾಂಪಲ್, ಈಗ ಒಂದು ಹುಡುಗಿ, ಅವಳು ಏನೇನು ಇಲ್ಲ ಗುರು, ಏನೇನು ಮಾಡಿರಲ್ಲ ಅವಳು. ಏನು ಎಕ್ಸಾಂಪಲ್ ತಳ್ಕೊ ಬಳ್ಕೊ ತೋರ್ಸೋದು, ಆತರ ಏನಾದ್ರು ಅಂಥವ್ರನ್ನ ಬೆಳೆಸ್ತೀರಾ. ನಾವು ಬಡವ್ರ ಮನೆ ಮಕ್ಕಳು ಏನಾದ್ರೂ ಮಾಡ್ಬೇಕು ಅಂತ ನಾವು ಮನ್ಸಲ್ಲಿ ಹಠ ಇರುತ್ತೆ, ಅಂಥವ್ರಿಗೆ ಯಾರು ಬೆಳೆಸಲ್ಲ. ನೋಡಿ ಗೈಸ್, ಬಡವ್ರ ಮನೆ ಮಕ್ಕಳು ಬೆಳಿಬೇಕು, ಸಪೋರ್ಟ್ ಮಾಡಿ. ಇನ್ಮೇಲೆ ನೋಡ್ತೀನಿ ಯಾವ ತರ ಸಪೋರ್ಟ್ ಮಾಡ್ತೀರಾ. ಇನ್ಮೇಲೆ ಸಪೋರ್ಟ್ ಬರ್ಲಿಲ್ಲ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋದಿಲ್ಲ ಗೈಸ್. ನನಗೂ ಸಾಕಾಗೋಗಿದೆ. ಹತ್ತತ್ರ 2-3 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ, ಜಸ್ಟ್ 1K ರೀಚ್ ಮಾಡಕ್ ಆಗ್ತಿಲ್ಲ. ಅಂತ ಸಂಪತ್ತಿ ಏನಕ್ಕೆ ಮಾಡ್ಬೇಕು? 70-80 ಸಾವಿರ ಮೊಬೈಲ್ ತಗೊಂಡು ಏನಕ್ಕೆ ಮಾಡ್ಬೇಕು? ನೋಡಿ, ಇನ್ಮೇಲಾದ್ರೂ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ಇದೆ. ನಮ್ಮ ಕರ್ನಾಟಕ ಜನತೆ ಏನೇ ಆದ್ರೂ ಕನ್ನಡಿಗರನ್ನ ಬೆಳೆಸ್ತಾರೆ. ಎಕ್ಸಾಂಪಲ್ ಬಾಸ್ ಅವ್ರದ್ದು ಈಗ ಎಕ್ಸಾಂಪಲ್, ನೆಕ್ಸ್ಟ್ ಈ ಇಯರ್ ಬಂದ್ಬಿಟ್ಟು ಟಾಕ್ಸಿಕ್ ಆಮೇಲೆ ರಾಮಾಯಣ ಮೂವಿ ರಿಲೀಸ್ ಆಗ್ತಾ ಇದೆ. ಅದಂತೂ ನಮಗೆ ತುಂಬ ಖುಷಿ. ಏನಕ್ಕಂದರೆ ನಮ್ಮ ಬಾಸು, ಯಾಕಂದರೆ ಅವರು ಯಾವುದೋ ಲೆವೆಲಲ್ಲಿ ಇದ್ದವರು, ಯಾವುದೇ ಸಪೋರ್ಟ್ ಇಲ್ಲದೆ ಆ ರೇಂಜಿಗೆ ಬೆಳೆದಿದ್ದಾರೆ ಅಂದರೆ ಗುರು, ಆ್ಯಡ್ಸ್ ಆಫ್. ಕನ್ನಡ ಸಿನಿಮಾ ಬೇರೆ ಲೆವೆಲ್ಗೆ ಹೋಗಿದೆ, ಇಂಟರ್ನ್ಯಾಷನಲ್ ಲೆವೆಲ್ ಇರೋರು ಯಾವತ್ತು. ಈಗ ಅವ್ರಿಗೆ ಏನು ಸಪೋರ್ಟ್ ಮಾಡಿದ್ದೀರೋ ಅಷ್ಟೊಂದೇನು ಮಾಡಕ್ಕೆ ಹೋಗ್ಬೇಡಿ. ಏನೈತೆ ಒಂಚೂರು ಪ್ರೀತಿ ಕೊಡಿ ಸಾಕು. ಅದನ್ನೇನೈತೆ ನಾನು ಮುಂದೆ ನಡೆಸ್ಕೊಂಡು ಹೋಗ್ತೀನಿ, ಆ ಜವಾಬ್ದಾರಿ ನಂದು. ಓಕೆ, ಥ್ಯಾಂಕ್ ಯು ಗೈಸ್.